ಹಾಯ್ ಫ್ರೆಂಡ್ಸ್, ನಾನು ಇವತ್ತು ದಿಢೀ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಹೇಳ್ತೀನಿ ಕೇಳಿ. ಚಕ್ಕೆ, ಲವಂಗ, ಅನಾನಸ್ ಮಗ್ಗು, ಸೋಂಪು, ಏಲಕ್ಕಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಮತ್ತು ಒಂದು ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನ್ ಚಿಲ್ಲಿ ಪುಡಿ, ಅರ್ಧ ಸ್ಪೂನು ಚಿಕನ್ ಮಸಾಲ, ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದೆರಡು ಟೊಮೊಟೊ, ಒಂದೆರಡು ಈರುಳ್ಳಿ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಚಿಕ್ಕದು 5 ರೂಪಾಯಿ ಕೊತ್ತಂಬರಿ ಸೊಪ್ಪು, ಒಂದು 10 ರೂಪಾಯಿ ಪುದೀನ ಸೊಪ್ಪು, ಮತ್ತು ಮನೆಯಲ್ಲೇ ಮಾಡೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 4 ಮೊಟ್ಟೆ, ಮತ್ತು ಸ್ವಲ್ಪ 4 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ. ಇದು ಮನೆಯಲ್ಲೇ ಮಾಡಿರೋ ತುಪ್ಪ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಷ್ಟಲ್ಲೇ. ನನಗೆ ಆಲ್ರೆಡಿ ನೋಡಿ ಫ್ರೆಂಡ್ಸ್, ನನಗೆ ಆಲ್ರೆಡಿ ಕುಕ್ಕರಿಗೆ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದ್ರೆ ಮೊಟ್ಟೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಮನೆಯಲ್ಲಿ ಮಾಡಿರೋ ತುಪ್ಪನ ಯೂಸ್ ಮಾಡಿ, ಇಲ್ಲಾಂದ್ರೆ ಅಂಗಡಿ ನಂದೇನು ತುಪ್ಪ ಯೂಸ್ ಮಾಡೋ ನಡೀತೆ. ತುಪ್ಪ ಕಾಯಿದೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಹೂವು ಎಲ್ಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಸೋಂಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಕಸ್ತೂರಿ ಮೆಥಿ ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಅದು ತುಂಬ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಆ ಫ್ರೈ ಆಗೋಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕಿದ್ರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು ಅದು. ಆಮೇಲೆ ಬೇರೆ ಮಸಾಲೆ ಪೌಡರ್ಸು ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿರುತ್ತೆ. ಹಸಿ ವಾಸನೆ ಹೋಗದೆ ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಸಣ್ಣ ಉಳಿಗೆ ಮಾಡ್ಕೊಂಡು ಆದಷ್ಟು ಚೆನ್ನಾಗಾಗುತ್ತೆ. ಮತ್ತು ಸಂಜೆವರೆಗೂ ಇರುತ್ತೆ. ನೀವು ಮಾಡೋ ಪದಾರ್ಥ ಬೇಗ ಅಳಿಸಲ್ಲ. ಮೈನ್ ಫಸ್ಟು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಈ ಥರ. ಅದಾದಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ತುಂಬ ಗಮ್ಮ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ. ದಿಢೀರಂತನೂ ಆಗುತ್ತೆ. ಮಕ್ಕಳು ಬೇಡ ಸ್ಕೂಲ್ಗೆ ಹೋಗೋಕ್ಕೂ ಈಸಿ ಆಗುತ್ತೆ. ಸಂಜೆ ನೈಟು ಟಿಫನ್ಗೆ ಹೋಗೋರೆ ಲಂಚಿಗೂ ಮಾಡ್ಕೊಬೋದು. ಟೊಮೆಟೊ ಹಾಕ್ತಾಯಿದ್ದೀನಿ, 2 ಟೊಮೊಟೊ. ಟೊಮೊಟೊ ಎಲ್ಲ ಹಾಕಿದ್ಮೇಲೆ ನಾನು ತೋರಿಸಿದ್ನಲ್ಲ ಆವಾಗಲೇ ಚಿಕನ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ತಾಯಿರುತ್ತೆ. ಇವೆಲ್ಲ ಫುಲ್ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕೈಯೆಲ್ಲ ಹಾಕ್ತೀನಿ ಫ್ರೆಂಡ್ಸ್, ನಮ್ಮ ಕೈಯಲ್ಲಿ ನನಗೆ ಇಷ್ಟಂಗೆ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಆಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮೊಟ್ಟೆನ ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆನೂ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ನಾನು ಆಲ್ರೆಡಿ ಅಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ನಾನು 2 ಪಾವ್ ಅಕ್ಕಿಗೆ 2 ಮೊಟ್ಟೆ ಹಾಕ್ತಾಯಿದ್ದೀನಿ ಫ್ರೆಂಡ್. ನೀವು ಎಕ್ಸ್ಟ್ರಾ ಜನ ಜಾಸ್ತಿ ಇದ್ದರೆ ಮೊಟ್ಟೆ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮೊಟ್ಟೆನೂ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಉಪ್ಪು ಖಾರ ಹಿಡಿಬೇಕಾಗ ಒಂದು ಸ್ವಲ್ಪ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಕಲರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮೊಟ್ಟೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಅದು ಕಲರ್ ಬರುತ್ತೆ. ಬೇರೆ ಫುಡ್ ಕಲರ್ಸ್ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್, ತುಂಬ ಡೇಂಜರು. ಕಾಶ್ಮೀರಿ ಚಿಲ್ಲಿ ಪುಡಿ ಇಲ್ಲ ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಒಂದು 10 ನಿಮಿಷ ಇದು ಫ್ರೈ ಆಗಬೇಕು. ಮೊಟ್ಟೆ ಎಲ್ಲ ಉಪ್ಪು ಖಾರ ಹಿಡಿಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಅಷ್ಟರೊಳಗೆ ಅಕ್ಕಿ ಕಳ್ಕೊಂಡ್ಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ತೊಗೊಂಡಿದ್ದೀನಿ, ನಾನು ಬಾಸುಮತಿ ಅಕ್ಕಿ ಹಾಕ್ತೀನಿ ಫ್ರೆಂಡ್. ನಾನು 1.5 ಪಾವ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ. 1.5 ಪಾವ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಅಕ್ಕಿನ ಫಸ್ಟು ಮಸಾಲೆಯಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್.
ಒಂದು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿದರೆ ಅನ್ನ ಮುದ್ದೆ ಆಗೋಲ್ಲ ಮತ್ತು ಅನ್ನ ಪುಡಿ ಆಗೋಲ್ಲ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಆ ಥರ ಆಗಲಿಲ್ಲ ಅಂದರೆ ಬಿಸಿ ನೀರಿದ್ದರೆ ಬಿಸಿನೀರು ಸಹ ಹಾಕ್ಕೊಂಡು, ಬಿಸಿನೀರು ಹಾಕಲ್ಲ ತಣ್ಣೀರು ಹಾಕ್ತೀನಿ ಅಂದರೆ ಅಕ್ಕಿನ ಥರ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕು ಫ್ರೆಂಡ್ಸ್. 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡ್ಕೊಂಡು ಈಗಲೇ ಏನು ಕಮ್ಮಿ ಇದೆ ಅಂತ ನೋಡ್ಕೊಂಡು ಕುಕ್ಕರ್ನ ಮುಚ್ಚಿ 2 ವಿಸಿಲ್ ಕೂಗಿಸಿ ಫ್ರೆಂಡ್ಸ್. ಇಡೀ ಮೊಟ್ಟೆ ಬಿರಿಯಾನಿ ರೆಸಿಪಿ ರೆಡಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಉಪ್ಪು ಖಾರ ಕಮ್ಮಿ ಇದೆ, ಉಪ್ಪು ಖಾರ ಹಾಕ್ಕೊಂಡು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ಅಷ್ಟೇ. ನೋಡಿ ಫ್ರೆಂಡ್ಸ್, ವಿಷಲ್ ಆಗಿದೆ. ಈಗ ತೆಗಿತೀನಿ ನಮ್ಮ ಬಿರಿಯಾನಿ ಯಾವ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ, ಅದು ಇದ್ರಾಗೆ ಕಲರ್ಫುಲ್ ಆಗಿದೆ ನೋಡಿ.